ನಮಗೆ ಅಂದರೆ ತುಂಬ ಜನ ಹಣ ಕೊಡೋರಿದ್ದಾರೆ ಸಾಲದಿಂದ, ಅದೆಲ್ಲ ಆದಷ್ಟು ಬೇಗ ಬರಲಿ ಅಂತ ಹೇಳಿಬಿಟ್ಟು. ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ರುಬ್ಬಿ ಹಚ್ಚೋದ್ರಿಂದ ಎಲ್ಲ ಪರಿಹಾರ ಆಗುತ್ತೆ ಅಂತ ಎಲ್ಲ ಹೇಳಿದರು, ಎಲ್ಲ ಕೇಳ್ಪಟ್ಟಿದ್ವಿ. ಅದರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ನಂಬ್ಕೊಂಡು ಬಂದಿದ್ದೀವಿ. ಆಮೇಲೆ ಮತ್ತೆ ಇದು 48 ಬಾರಿ ಪ್ರದಕ್ಷಿಣೆ ಹಾಕಬೇಕು ರುಬ್ಬಿದ ಮೇಲೆ. ಗುರುಗಳು ಹೋಮ ಮಾಡಬೇಕಾದ್ರೆ ಎದುರುಗಡೆ ಮಂತ್ರ ಎಲ್ಲ ಕೇಳೋದ್ರಿಂದ ನಮಗೆ ಯಾರೇ ಏನೇ ತೊಂದರೆ ಕೊಟ್ಟಿದ್ರು, ಏನೇ ದುಷ್ಟಶಕ್ತಿ ಏನೇ ಇದ್ರೂ ಎಲ್ಲ ನಿವಾರಣೆ ಆಗುತ್ತೆ. ನನಗೆಲ್ಲ ಒಳ್ಳೇದಾಗಿದೆ. ಎಲ್ಲರೂ ಬನ್ನಿ, ನಂಬಿ ಚೆನ್ನಾಗಾಗಿದೆ. 5 ವಾರ ಮೆಣಸಿನ್ಕಾಯಿ ರುಬ್ಬಿ ಹಚ್ಚಿರಿ, ಗುರುಗಳ ಹತ್ರ ಕೇಳ್ರಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ನಂಬಿಕೆಯಿಂದ ಬರಬೇಕು, ಎಲ್ಲರಿಗೂ ಒಳ್ಳೇದಾಗಿದೆ. ನಂಬಿಕೆಯಿಂದ ಬಂದು ರುಬ್ಬಚ್ಚಿದ್ರೆ ಎಲ್ಲದೂ ಒಳ್ಳೇದಾಗುತ್ತೆ, ಒಳ್ಳೇದಾಗಿದೆ. ಫಸ್ಟು ತಾಯಿ ನಂಬಬೇಕು. ತಾಯಿ ತುಂಬ ಪವರ್ಫುಲ್ ಇದೆ, ತುಂಬ ಶಕ್ತಿ ಇದ್ದಾರೆ. ಬರೀ ಅವ್ರ ಮಂತ್ರ ಉಚ್ಚಾರಣೆ ಮಾಡಿದ್ರೆ ಸಾಕು, ನಮಗೆ ಏನೇ ಭಯ ಭೀತಿ ಇದ್ರೂ ಎಲ್ಲದೂ ನಿವಾರಣೆ ಆಗುತ್ತೆ. ಇಲ್ಲಿ ಬಂದು ನಂಬಿಕೆಯಿಂದ ಬಂದು ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ರಿ, ಎಲ್ಲರಿಗೂ ಒಳ್ಳೇದಾಗಿದೆ. ನಮಗೆಲ್ಲ ಒಳ್ಳೇದಾಗಿದೆ, ನಿಮಗೂ ಒಳ್ಳೇದಾಗುತ್ತೆ. ಖಾರ ಎಲ್ಲ ಲೇಪನೆ ಮಾಡಿ ನಂತರ ಗೊಂಬೆದು ನಮ್ಮದು ಏನೇನು ಹರಿಗೆದ್ದು ಗೊಂಬೆ ಒಂದು ವಿಶೇಷ ಕಟ್ಟಿ ಮುಂದಿನ ಕಾರ್ಯಕ್ರಮ ಎಲ್ಲ ಮಾಡ್ತಾಯಿದ್ದೆ. ಈಗ 4ನೇ ವಾರ, ನೆಕ್ಸ್ಟ್ ವಾರ ಬಂದರೆ 5ನೇ ವಾರ. ಆದರೆ ಒಳ್ಳೇದಾಗುತ್ತೆ ಸರ್, ಪ್ರತಿಯೊಬ್ಬರು ಬಂದರೂ ಒಳ್ಳೇದಂತೆ ಖಂಡಿತ. ಇದು ಮಾತ್ರ ಪಕ್ಕ. ಪ್ರತ್ಯಂಗರ ಹೋಮ ವಿಶೇಷತೆ ಏನು ಸರ್? ಪ್ರತ್ಯಂಗರ ಹೋಮ ಅಂತ ನಮಗೆ ಗುರುಜಿಯವರು ಹೇಳಿದ್ದಾರೆ, ಆದರೆ ಅದ್ರ ಬಗ್ಗೆ ನನಗೂ ಅಷ್ಟು ಗೊತ್ತಿಲ್ಲ. ಈಗ 4ನೇ ವಾರ, ನಾನು ಹೊಸಬ. ಅದು ಗುರುಗಳು ಕೇಳಬೇಕು. ಇವತ್ತು ನಾವು ಸಾಯಂಕಾಲ ಮಾಡಿಸ್ತಾ ಇದ್ದೀವಿ, ಇವತ್ತು ಸಂಡೇ ಅಲ್ವಾ, ಇವತ್ತು ನಾವು ಸಾಯಂಕಾಲ ಮಾಡಿಸ್ತಾ ಇದ್ದೀವಿ. ಇವತ್ತು ಮಾಡ್ಲಿಕ್ಕೆ ಹೇಳಿದರೆ ಜನಗಳಿಗೆ ಏನು ಹೇಳ್ತೀರಾ ಸರ್? ವೀಕ್ಷಕರಿಗೆ ಏನು ಹೇಳ್ತೀರಾ ಸರ್? ಜನಗರು ಒಬ್ರು ನಂಬ್ತಾರೆ, ಒಬ್ರು ನಂಬೋದಿಲ್ಲ. ಬಟ್ ಏನದ, ನಾವು ನಂಬಲಿ ಅಂತ ನಾನು ಹೇಳ್ತೇನೆ. ಯಾಕಂದರೆ ನಾನು ಒಬ್ಬ ಟೂರಿಸ್ಟ್ ಡ್ರೈವರ್ ಆ್ಯಕ್ಚುಲಿ ಇದ್ದಿದ್ದು ಹೇಳ್ತೇನೆ. ನಾನು ಆಲ್ ಇಂಡಿಯಾ ಇಡೀ ಭಾರತೆಲ್ಲ ಅಡ್ಡಾಡಿದ್ದೀನಿ. ಈ ದೇವಿದ ಸ್ಥಳ ಅಂತ ನಾನು ಎಲ್ಲಿ ನೋಡಿಲ್ಲ. ಯಾಕಂದರೆ ಎಲ್ಲ ಕಡೆ ದೇವ್ರಿಗೆ ಎಲ್ಲ ಕಡೆ ನಾನು ರೊಕ್ಕ ಹಾಕಿ ನೋಡಿದ್ದೀನಿ, ಎಲ್ಲ ಕೆಲಸ ಹೋಗಿ ಮಾಡಿದ್ದೀನಿ. ಎಲ್ಲಿ ಕೆಲಸ ಆಗಿಲ್ಲ, ನಮ್ಮದು 3 ವರ್ಷಗಟ್ಟಲೆ ಕೆಲಸ ಆಗಿಲ್ಲ. ಇಲ್ಲಿ ಬಂದ ತಕ್ಷಣ ನಂಗೆ ಕೆಲಸ ಆಗಿದೆ. ಹೀಗಾಗಿ ನಂಗೆ ಭಾಳ ಆನಂದ ಆಗಿದೆ ನಿಜ ಹೇಳ್ಬೇಕಂದ್ರೆ. ಅಂತೇಳಿ ನಾವು ಬಂದ್ವಿ. 1ನೇ ವಾರ ಬಂದಾಗ ಗುರುಗಳಿಗೆ ಭೇಟಿ ಆಗ್ಲಕ್ಕಂತೇಳಿ ಮಾಡಿದ್ದೀವಿ. ಚೀಟಿ ಮಾಡಿಸಿದ್ದೀವಿ. ಚೀಟಿ ಅಷ್ಟೇ ದುಡ್ಡು ಕೊಡಬೇಕು.
ಮಾಡ್ತಾರೆ. ಬೇರೆ ಎಂತ 1 ರೂಪಾಯಿ ಎಲ್ಲ ಊಟ ವಸತಿ ಎಲ್ಲ ಇಲ್ಲೇ ಇದೆ, ಸೌಕರ್ಯ ಪ್ರತಿಯೊಂದು ಶೌಚಾಲಯ ಹಿಡ್ಕೊಂಡು ಎಲ್ಲ ಇಲ್ಲೇ ಇದ್ದಾವೆ. ನಮ್ಮ ಗುರುಗಳಿಗೆ ಭೇಟಿ ಇದ್ವಿ ಫಸ್ಟ್ನೇ ವಾರದನ್ನ. ನಮಗೇನು ಈ ಥರ ನೀವು 5 ವಾರ ಮಾಡ್ಕೊಡ್ರಿ, ಎಲ್ಲ ಮಾಡಿರಿ ಅಂತೆಲ್ಲ ಹೇಳಿದರು. ಆ ಥರ ನಾವು ಮಾಡ್ತಾಯಿದ್ದೀವಿ. ಬಟ್ ಗುರುಗಳ ಭೇಟಿ ಆದ ತಕ್ಷಣ ಅಷ್ಟು ದುಡ್ಡು ತೊಗೋತಾರೆ, ಇಷ್ಟು ದುಡ್ಡು ತೊಗೋತಾರೆ, ಅದೆಲ್ಲ ಸುಳ್ಳು ಮಾತು ರೀ. ಇನ್ನೊಬ್ಬರು ಮಾತು ಕೇಳಕ್ಕೆ ಹೋಗ್ಬಾರ್ದು. ಪ್ರತ್ಯಕ್ಷವಾಗಿ ಬಂದು ತಾವು ಪ್ರಮಾಣಿಸ್ಕೊಂಡು ಹೋಗ್ಬೇಕು. ಯಾರ್ದಾರು ಹೇಳಿದ್ದು ಮಾತು ಕೇಳಕ್ಕೆ ಹೋಗ್ಬಾರ್ದು. ಓಕೆನಾ? ತಮ್ಗೇನು ಅನಿಸ್ತದೆ ಬಂದು ಸ್ವತಃ ಖುದ್ದಾಗಿ ಮಾಡ್ಬೇಕು. ಇನ್ನೊಬ್ರಿಗೆ ಮಾತು ಕೇಳಕ್ಕೆ ಹೋಗ್ಬಾರ್ದು. ನಮಗೆ ಮಾತ್ರ ಯಾರಿಗೂ 1 ರೂಪಾಯಿ ದುಡ್ಡು ಎಕ್ಸ್ಟ್ರಾ ಯಾರು 1 ರೂಪಾಯಿ ಕೇಳಬೇಡಿ. ಸೆಕ್ಯೂರಿಟಿ ಇಟ್ಕೊಂಡು ಪ್ರತಿಯೊಬ್ಬರು ಸಿಬ್ಬಂದಿ ಯಾರು 1 ರೂಪಾಯಿ ಏನು ಕೂಪನಿಂದ ಆರಾಧ್ಯ ಒಂದು ಪೂಜೆ ಮಾಡಿಸ್ತೀವಿ ಅದಷ್ಟೇ ನಿಜ, ಬೇರೆ ಎಂಥದ್ದು ಇಲ್ಲ ಇಲ್ಲಿ, ಎಂಥದ್ದು ಇಲ್ಲ. ನಮ್ಮ ಭಕ್ತಿ ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ನಡ್ಕೋತೀವಿ, ಈ ಪ್ರತ್ಯಂಗರ ದೇವಿ ನಮ್ಗೆ ಒಳ್ಳೇದು ಮಾಡ್ತಾರೆ. ಇದು ಮಾತ್ರ ಖಂಡಿತ 100ಕ್ಕೆ 100 ಸತ್ಯ. ಇದರ ತಡೆ ಹೊಡೆ ಬಗ್ಗೆ ಅಂತೇಳಿ ಇದೆ. ತಡೆ ಹೊಡಿತೆ ಮಾಡ್ತಾರೆ. ನಾವು ಫಸ್ಟ್ನೇ ವಾರ ಒಂದು ಮಾಡಿದ್ದೀವಿ, ಇವತ್ತು ಒಂದು ಮಾಡ್ತಾಯಿದ್ದೀವಿ. ಬಟ್ ತಡೆ ಹೊಡೆ ನನಗೆ ಬೈಕ್ ಫಸ್ಟ್ನೇ ವಾರ ಬಂದಾಗ ನಾವು ಬರೋಕ್ಕಿಂತ ಮುಂಚೆ 1 ವಾರದಿಂದ ಬೈಕ್ ಮೇಲೆ ಬಿದ್ದಿದ್ದೆ. ಮೊಣಕಾಲು ನೋವಿತ್ತು. ತಡೆ ಹೊಡೆ ನಂತರ ಅದು ಮೊಣಕಾಲು ನೋವು ಹೋಯ್ತು. ಅವತ್ತು ನಮ್ಮದೊಂದು ಕೆಲಸ 190 ಅಷ್ಟು ಆಯಿತು. ಆದರೆ ಇವತ್ತು ಮತ್ತು ಭಾನುವಾರ ಅಮಾವಾಸ್ಯೆ, ಆದರೆ ನಾವು ವಿಶೇಷ ತಡೆ ಹೊಡೆದು ಮಾಡಿದ್ವಿ. ತಡೆ ಹೊಡೆದು ಪೂಜೆ ಮಾಡಿಸೋದ್ರಿಂದ ಭಾಳ ಒಳ್ಳೆಯದಿದೆ. ಆದರೆ ಏನು ಒಳ್ಳೆಯದಿದೆ ಅಂದರೆ ನಿಮ್ಮ ಕೆಲಸ ಬೇಗ ಆಗುತ್ತೆ, ಇದು ನಿಜ. 5 ವಾರ ಏನಂತೀವಲ್ಲ ಕೆಲಸ ಅದರೊಳಗೇ ಆಗುತ್ತೆ. ತಡೆ ಹೊಡೆ ಪ್ರತಿ ವಾರ ಮಾಡೋದ್ರಿಂದ ಆ ತಡೆ ಹೊಡೆ ಮಾಡಿಸೋದು ಭಾಳ ಉತ್ತಮ. ಈಗ ಖಾರ ರುಬ್ಬೋದು ಅಂತೇಳಿ ಪ್ರತ್ಯಂಗ ದೇವಿದೆ ಒಂದು ಪೂಜೆ ಇದೆ ಇಲ್ಲಿ ಪ್ರತ್ಯೇಕ ದೇವಿ ಮಂದಿರದಲ್ಲಿ. ಖಾರ ರುಬ್ಬೋದು ಅಂದರೆ ಖಾರವನ್ನು ನಾವು ಚೀಟಿ ಮಾಡಿ ಕೂಪನ್ ತೊಗೊಂಡ ನಂತರ ಖಾರವನ್ನು ಕೊಡ್ತಾರೆ. ಮೆಣಸಿನಕಾಯಿ ಕೊಡ್ತಾರೆ, ತೆಂಗಿನಕಾಯಿ ಅದನ್ನು ತೊಗೊಂಡು ಖಾರವನ್ನು ರುಬ್ಬಬೇಕು. ಮನಸ್ಸೇ ಭಕ್ತಿಯಿಂದ ದೇವಿ ಆರಾಧನೆ ಮಾಡ್ಕೊಂತ ನಮಗೆ ಬಂದಂಥ ಕಷ್ಟಗಳನ್ನು ದೂರ ಮಾಡಲಿ ಅಂತೆಲ್ಲ ಬೇಡ್ಕೊಂತ ಖಾರವನ್ನು ಸಣ್ಣಾಗಿ ಅರಿಬೇಕು. ಅರಿದು ನಂತರವನ್ನು 48 ಪ್ರದಕ್ಷಿಣೆ, ದೇವಿ ಸುತ್ತ 48 ಪ್ರದಕ್ಷಿಣೆ. ಅದು ಯಾವ ರೀತಿ ಅಂದರೆ ಖಾರ ಏನು ಕೂಪನ್ ಕೊಡ್ತಾರೆ ಆವಾಗಿಂದ ಹಿಡಿದು ಮಾತಾಡೋ ಹಾಗಿಲ್ಲ. ಯಾವಾಗಿನ 48 ಪ್ರದಕ್ಷಿಣೆ ಹಾಕಿ ನಂತರ ಕಾಯಿ ಒಡೆಯೋ ಹಾಗೆ ಮಾತಾಡೋ ಹಾಗಿಲ್ಲ. ಹಾಗೆ ಮಾಡೋದ್ರಿಂದ ನಿಮ್ಮ ಕೆಲಸಗಳು ಎಷ್ಟು ಒಳ್ಳೆಯ ಬೇಗ ಆಗುತ್ತೆ ನಿಮಗೆ ಗೊತ್ತಾಗೋದಿಲ್ಲ, ಅಷ್ಟು ಬೇಗ ಮುಗಿದೋಗುತ್ತೆ.